ಹೇರ್ ರಿಲೇಟೆಡ್ ಕೆಲವು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ಗಳಿತ್ತು. ಇದು ನನ್ನ ರಿಯಲ್ ಹೇರ್ ಆರ್ ವಿಗ್, ಕೀಮೋ ಆಗಿ ಎಷ್ಟು ದಿನಕ್ಕೆ ಹೇರ್ ಬರುತ್ತೆ, ಆಮೇಲೆ ಹೇರ್ ಗ್ರೋತ್ಗೆ ಏನು ಮಾಡಿದ್ರಿ, ಯಾವ ಎಣ್ಣೆ ಆರ್ ಶಾಂಪೂ ಯೂಸ್ ಮಾಡ್ತೀರಾ, ಸ್ಕಿನ್ ಕೇರ್ ರೊಟೀನ್ನ ಏನು ಫಾಲೋ ಮಾಡ್ತೀರಾ, ಬ್ರೈನ್ ಕ್ಯಾನ್ಸರ್ ಇದ್ರೆ ಮಾತ್ರ ಹೇರ್ ಫಾಲ್ ಆಗುತ್ತಾ, ನಾನು ಏನು ಫಾಲೋ ಮಾಡಿದೆ ಮತ್ತು ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಬ್ರೈನ್ ಕ್ಯಾನ್ಸರ್ ಇರೋರಿಗೆ ಮಾತ್ರ ಹೇರ್ ಫಾಲ್ ಆಗಲ್ಲ. ಪ್ರತಿಯೊಬ್ಬ ಕ್ಯಾನ್ಸರ್ ಪೇಷಂಟು ಯಾರು ಕೀಮೋಥೆರಪಿ ಮತ್ತು ರೇಡಿಯೇಷನ್ ತಗೊಳ್ತಾರೆ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಆಗೇ ಆಗುತ್ತೆ. ಕೀಮೋ ಸ್ಟಾರ್ಟ್ ಆದಮೇಲೆ 25 ಡೇಸ್ಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದ್ದು, ಮತ್ತು ಕೀಮೋನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ಮೇಲೆ 45 ಡೇಸ್ಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಮತ್ತೆ ಒಂದು ಸಲ ಹೆಡ್ ಶೇವ್ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ವೈಟ್ ಹೇರ್ ಬರುತ್ತೆ, ಅವರು ಇನ್ನೊಂದು ಸಲ ಹೆಡ್ ಶೇವ್ ಮಾಡಿದ್ಮೇಲೆ ಮತ್ತೆ ನ್ಯಾಚುರಲ್ ಅವ್ರದ್ದು ಬ್ಲ್ಯಾಕ್ ಹೇರ್ ಇದೆ, ಬ್ಲ್ಯಾಕ್ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಕರ್ಲಿ ಹೇರ್ ಬರುತ್ತೆ, ಆಮೇಲೆ ಹೇರ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಹೇರ್ ಗ್ರೋತ್ಗೋಸ್ಕರ ನಾನು ಯಾವುದೇ ರೀತಿಯಾದ ಸ್ಪೆಷಲ್ ಎಫರ್ಟ್ ಕೂಡ ಹಾಕಿಲ್ಲ. ತಿಂಗಳಿಗೊಂದ್ಸಲ ಕೊಬ್ಬರಿ ಎಣ್ಣೆ ಹಾಕೋದು, ಅದು ಕೂಡ ಡ್ರೈನೆಸ್ನ ರೆಡ್ಯೂಸ್ ಮಾಡೋಕ್ಕೆ. ಮತ್ತು ಬೇಬಿ ಶಾಂಪು ಯೂಸ್ ಮಾಡ್ತೀನಿ. ಯಾವುದೇ ಥರದ ಮಕ್ಕಳ ಶಾಂಪು ಕೂಡ ಯೂಸ್ ಮಾಡ್ಬೋದು, ಅದರಲ್ಲಿ ಹಾರ್ಶ್ ಕೆಮಿಕಲ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ. ಸ್ಕಿನ್ ಬಗ್ಗೆ ಕೇಳಿದ್ರಿ, ನಾನು ಯೂಸ್ ಮಾಡೋದು 3 ಪ್ರಾಡಕ್ಟ್ಸ್ ಮಾತ್ರ: ಫೇಸ್ ವಾಶ್ ಮತ್ತು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ. ನಿಮ್ಮ ಡರ್ಮಟಾಲಜಿಸ್ಟ್ ಸಜೆಷನ್ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಆಮೇಲೆ ಎಕ್ಸ್ಟರ್ನಲ್ಲಿ ನಾವು ಏನೇ ಮಾಡಿದ್ರು ಅದು 10% ಮಾತ್ರ ಅಂತ ನಾನು ಬಿಲೀವ್ ಮಾಡ್ತೀನಿ. ಇನ್ನು 90% ನಾವು ತಿನ್ನೋ ಫುಡ್ಡು ಮತ್ತು ಲೈಫ್ ಸ್ಟೈಲ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಯುವರ್ ಸ್ಕಿನ್ ಈಸ್ ಅ ಮಿರರ್, ಇಟ್ ಸೇಸ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ಸೈಡ್ ಯುವರ್ ಬಾಡಿ ಅಂತ ಹೇಳ್ತಾರೆ. ಸೊ ಫುಡ್ಡು ಮತ್ತು ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡೋ ಪ್ರಯತ್ನನ ಮಾಡ್ತೀನಿ. ಥ್ಯಾಂಕ್ ಯು.